ಸೊ ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತು 300 ಎಪಿಸೋಡ್ ಕಂಪ್ಲೀಟ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಫಸ್ಟಿಂದ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದೀರಾ, ಇವಾಗಲೂ ಅದೇ ರೀತಿ ಸಪೋರ್ಟ್ ಮಾಡ್ತಾನೆ ಇದ್ದೀರಾ. ಎಲ್ರಿಗೂ ಸೀರಿಯಲ್ ತುಂಬ ಇಷ್ಟ ಆಗಿದೆ ಆ್ಯಂಡ್ ಥ್ಯಾಂಕ್ ಯು ಫಾರ್ ದಟ್. ಸ್ವಲ್ಪ ಜಾಯ್ನ್ ಆಗಲಿ ಇರು, 4-5 ಲೈನ್ ಕಲ್ತಿದ್ಯಾ ಅಂತ ಲೈವ್ ಹೋದ ತಕ್ಷಣ ಪಟ ಅಂತ ಹೋದ್ರು ಬೇಡ. ನೀನು ಅವಾಗಿಂದ ಉಳ್ಕೊಂಡಿರೋದು ಇವಾಗಲೂ ಜಾಯ್ನ್ ಆಗಲಿ ಇರು. ಲೈವ್ ಆನ್ ಮಾಡಿದ ತಕ್ಷಣ ಪಟ 2-3 ಗೇಮಲ್ಲಿ ಸೋತೋದ್ಲು, ಅದಕ್ಕೆ ಉಳ್ಕೊಂಡು. ಸೀರಿಯಸ್ ನಾನು ಸೋತಿಲ್ಲ, ಆಡಿರೋದು 3 ಗೇಮು, ಅದ್ರಲ್ಲಿ 2 ನಾವು ಗೆದ್ದಿದ್ದೀನಿ, 1 ಮಾತ್ರ ನೀನು ಗೆದ್ದಿರೋದು. 5 ಗೇಮ್. ಓಕೆ ಫೈನ್. ಸೊ ಅಬೌಟ್ ನೀನಾದೇನ. ಸೊ ಆಲ್ರೆಡಿ 300 ಎಪಿಸೋಡ್ ಕಂಪ್ಲೀಟ್ ಆಗಿದೆ. ಸೊ ಹೌ ಯು ಫೀಲ್? ಥಮ್ಸ್ ಅಪ್ ಬಂತು. ಎಲ್ಲರೂ ಹೇಗಿದ್ದೀರಾ? 300 ಎಪಿಸೋಡ್ಸ್ ಆಯಿತು. ಎಲ್ರಿಗೂ ಹೇಗೆ ಅನಿಸ್ತದೆ ನಮ್ಮ ಸೀರಿಯಲ್? ಎಲ್ಲ ಹಾಯ್ ಹೇಳ್ತಾ ಇದ್ದೀರಾ. ನಮಗಂತೂ ತುಂಬ ಖುಷಿ ಆಗ್ತಿದೆ 300 ಎಪಿಸೋಡ್ ಆಗಿರೋದು. ಇನ್ನೂ ಒಳ್ಳೊಳ್ಳೆ ಟ್ವಿಸ್ಟ್ ಬರ್ತಾ ಇದೆ ಸೀರಿಯಲಲ್ಲಿ. ಸೊ ಎಲ್ಲರೂ ಮಿಸ್ ಮಾಡಿದೆ ನೋಡಿ. 300,000 ಎಪಿಸೋಡ್ ಆಗಲಿ ಆ್ಯಂಡ್ 1000 ಎಪಿಸೋಡ್ ಆಗಬೇಕು ಅಂದರೆ ನಿಮಗೆ ಸಪೋರ್ಟ್ ಬೇಕೇ ಬೇಕು. ಸೊ ಎಸ್, ಹೊಸ ಸ್ಟೋರಿ ಆ್ಯಂಡ್ ಹೊಸ ಲೈನಪ್ ಜೊತೆ, ಹೊಸ ಟ್ವಿಸ್ಟ್ ಜೊತೆ ಬರ್ತಾ ಇದೆ. ಸೊ ಡೆಫಿನೆಟಾಗಿ ನೀವು ಇಷ್ಟಪಡ್ತೀರ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಇನ್ನು ಚೆಕ್ ಮಾಡ್ತಿದ್ಯಾ? ಸೊ ಹೇಗೆ ಅನ್ನಿಸ್ತು 1 year ಜರ್ನಿ? 1 year ಜರ್ನಿ ಹೇಗೆ ಅನ್ನಿಸ್ತು? 1 year ಜರ್ನಿ ಗೊತ್ತಾಗ್ತದೆ ಎಲ್ಲರೂ ನೀವು ಎಷ್ಟು ಪ್ರೀತಿ ಕೊಡ್ತಾ ಇದ್ದೀರ ಅಂತ. ಅದೇ 1 year ಜರ್ನಿ ನನಗೆ ವೇದಾಗಿ ನಂದೇನು 1 year ಜರ್ನಿ ಇದೆಯಲ್ಲ, ಅದನ್ನ ನಾನು ಲೈಫ್ ಟೈಮ್ ಮರೆಯೋಕ್ಕಾಗಲ್ಲ ಅಂಥ ಜರ್ನಿ ಇದು. ನನಗೆ ತುಂಬ ಸ್ಪೆಷಲ್. ನೀನಾದೇನೋ ವೇದ. ಥ್ಯಾಂಕ್ ಯು ಸೊ ಮಚ್. ಸೊ ಇವಾಗ ಶೂಟಿಂಗ್ ಅಂತೂ ನಡೀತಾ ಇದೆ. ಶೂಟಿಂಗ್ ಅಂತ ಅಲ್ಲ, ಶೂಟಿಂಗ್ ನಡೀತಿದೆ. ಹೌದಾ? ಶೂಟಿಂಗ್ ಅಂತ ಬೇಡ. ಸೊ ಟೀಮ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸ್ವಲ್ಪ ಬ್ಯುಸಿ ಇದ್ದಾರೆ ಎಲ್ಲರೂ. ಸೊ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ತೀನಿ. ಬಿಫೋರ್ ದ್ಯಾಟ್, ಹಾಯ್ ಐ ಆಮ್ ಪೂರಲ್ ಸಿ ಡೈಲಿ ನೀನಾದ್ರೆ ವಿದೌಟ್ ಮಿಸ್ಸಿಂಗ್. ಥ್ಯಾಂಕ್ ಯು ಸೋ ಮಚ್. ಸೀರಿಯಲ್ ಸೂಪರಾಗಿ ಬರ್ತಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ನೀವೆಲ್ಲರೂ ತುಂಬ ಎಂಜಾಯ್ ಮಾಡ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಸ್ ವಾಟ್ ಯು ವಾಂಟ್ ಟು ಸೇ? ಇದು ಹುರ್ಕೊಂಡ್ರೆ ಇದೇ ಥರ ಆಡೋದು. ಹುರ್ಕೊಂಡಿದ್ದಾರೆ ತುಂಬ. ಸೊ ಎಸ್, I'll show you our team. ಸೊ ಇವರೇ ನಮ್ಮ ಮ್ಯಾನೇಜು. ಸೊ ಹೇಗೆ ಅನ್ನಿಸ್ತಿದೆ 300 ಎಪಿಸೋಡ್? ತುಂಬ ಖುಷಿ ಆಗ್ತಿದೆ. ಮಾತಾಡ್ತೀನಿ ಒಂದು 5 ನಿಮಿಷ ಮಾತಾಡ್ತಾರಂತೆ. ಸೊ I'll show you the shooting spot. ಸೊ ಇದು ನಮ್ಮ ಶೂಟಿಂಗ್ ಸೆಟ್. ಸೊ ಪೇರೆಂಟ್ಸ್, 1 second. So ಮಾಡೋದು. just say hi. Hi. What do you want to say? 300 episode. Thank you. Thanks a ton for making this so successful. ಆ್ಯಂಡ್ ಖುಷಿ ಆಯಿತು ಎಲ್ಲರೂ ನೀವು ಇಂಟ್ರ್ಯಾಕ್ಟ್ ಮಾಡ್ತಿದ್ದೀರಾ. ಆ್ಯಂಡ್ ನನ್ನ ಮಗನಿಗೆ ಸೊಸೆಗೆ ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಪ್ರೀತಿ, ವಿಶ್ವಾಸ, ನಿಮ್ಮ ಒಂದು ನಮ್ಮ ನೀನಾದೇನ ಮೇಲೆ ಎಷ್ಟು ಒಂದು ಅಭಿಮಾನ ಇದೆಯಲ್ಲ, ಅದು ಹಾಗೇ ಇರಲಿ. ಈಗ over to my dad. Yes. ಹಲೋ, ನಮಸ್ಕಾರ. ನೀನಾದೇನ ಪ್ರೇಮಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮನ್ನು ಹೀಗೆ ಪ್ರೋತ್ಸಾಹಿಸಿ 300 ಎಪಿಸೋಡ್ನ 1000 ಎಪಿಸೋಡ್ ಕರ್ಕೊಂಡೋಗಿ, ಅದು ನಿಮ್ಮ ಕೈಲಿ ಮಾತ್ರ ಸಾಧ್ಯ. ನಮ್ಮ ಕುಟುಂಬಕ್ಕೆ ಹೀಗೆ ನಿಮ್ಮ ಆಶೀರ್ವಾದ ಇರಲಿ. ಹೀಗೆ ನೋಡ್ತಾ ಇರಿ, ನಮ್ಮ ತಪ್ಪುಗಳನ್ನ ತಿದ್ದುತ್ತಾ ಇರಿ, ಬೆನ್ನು ತಟ್ತಾ ಇರಿ. ಥ್ಯಾಂಕ್ ಯು. ಐ ಲವ್ ಯು.
ಓಕೆ, ಸೊ ಡೈರೆಕ್ಟರ್ ಇದ್ದಾರೆ. ಸೊ ಡೈರೆಕ್ಟರ್ ಹತ್ರ ಕೇಳೋಣ. ಸರ್, ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಸೂಪರ್ ಸರ್. ಎಲ್ಲರೂ ಮಾಡಿದ್ದೀರಾ? ಸೊ ಟೆಲ್. ನೀನಾದೇನ ಫ್ಯಾನ್ಸ್ಗೆ 300 ಸಂಚಿಕೆ ಪೂರೈಸಿದ್ದೀವಿ. ಇದನ್ನ 1000 ಕಂಪ್ಲೀಟ್ ಮಾಡೋ ಥರ ನಿಮ್ಮ ಆಶೀರ್ವಾದ ನಮ್ಮ ನೀನಾದೇನ ಟೀಮಲ್ಲಿ ಇರಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ಪೆಷಲಾಗಿ ನಮ್ಮ ಎಡಿಟರ್ ಬಂದಿದ್ದಾರೆ ಆಫ್ಟರ್ ವೆರಿ ಲಾಂಗ್ ಟೈಮ್. ಸೊ ಈಸ್ ಅ ಎಡಿಟರ್. ನಿಮ್ಗೆ ಏನೇ ಮ್ಯೂಸಿಕ್ ಅಷ್ಟೇನು ಖುಷಿ ಆಗುತ್ತೆ, ಅದಕ್ಕೆ ಮೇನ್ ರೀಸನ್ ಇವರೇ. ಸೊ ಥ್ಯಾಂಕ್ ಯು ಸೋ ಮಚ್. ಯಾಕೆ ನಮ್ಮನ್ನು ತುಂಬ ಚೆನ್ನಾಗಿ ಕಾಣಿಸಿ ಒಳ್ಳೆ BGM ಕೊಟ್ಟು ತುಂಬ ಚೆನ್ನಾಗಿ ತೋರಿಸಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಇವತ್ತು ಸೆಟ್ಟಿಗೆ ಬಂದಿರೋದಕ್ಕೆ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ತುಂಬ ಖುಷಿ ಆಯಿತು ಸೆಟ್ಟಿಗೆ ಬಂದಿದ್ದು. ಸೊ ಹೇಗೆ ಅನಿಸ್ತೀರಿ ಒಂದು ಎಪಿಸೋಡ್? ಒಳ್ಳೆ ಶುರುವಾದಂಗೆ ಫೀಲ್ ಆಗ್ತದೆ, ಮುಂದೆ ನಂಬಕ್ಕೆ ಆಗ್ತಾ ಇಲ್ಲ. ಸೊ ಹೇಗಿದೆ ನಿಮಗೆ ಎಕ್ಸ್ಪೀರಿಯನ್ಸ್ ಹೇಗಿದೆ? ನೀನಾದ ಸೂಪರ್. ನೀನಾದರೆ ಎಡಿಟ್ ಮಾಡಬೇಕಾದ್ರೆ ಯಾವ ಥರ ಫೀಲ್ ಮಾಡ್ತೀರಾ? ತುಂಬ ಖುಷಿ ಪಟ್ಟು ಎಡಿಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನಮ್ಮ ಸೀರಿಯಲ್ ಚೆನ್ನಾಗಿ ಬರ್ತಾ ಇದೆ ಅಂದರೆ he is also one of the reason. So thank you so much. And here our Avi sir, he's a producer, and Preetham sir also. Preetham sir yottilla, he's a director and come producer for Neenadena. So thank you so much. And tell me sir. ಥ್ಯಾಂಕ್ ಯು. 300 ಎಪಿಸೋಡ್ ಆಗಿದೆ. ಹೀಗೆ 500 ದಾಟಲಿ, 1000ಕ್ಕೆ ಹೋಗಲಿ. ಸೊ ಸೆಲೆಬ್ರೇಟ್ ಮಾಡೋಣ. ಸೊ ಇವತ್ತು ಬಂದಿದ್ದಾರೆ ಸೆಲೆಬ್ರೇಟ್ ಮಾಡೋಕ್ಕೆ. ಸೊ ಆ ಫೋಟೋನ ಆಮೇಲೆ ಕಳಿಸ್ತೀನಿ. ಆ್ಯಂಡ್ ದಿಸ್ ಇಸ್ ಅವರ್ ಸೌಂಡ್ ಇಂಜಿನಿಯರ್. ಸೊ ಟೆಲ್ ಮಿ ಯುವರ್ ಎಕ್ಸ್ಪೀರಿಯನ್ಸ್. ತುಂಬ ಖುಷಿ ಆಗ್ತಿದೆ ಕೆಲಸ ಮಾಡಿ. ಅಷ್ಟೇ. ಸೊ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡೋಕ್ಕಾಗ್ತಿಲ್ಲ, ಬಟ್ ದೀಸ್ ಆರ್ ಟೆಕ್ನಿಷಿಯನ್ಸ್. ಇವರೇ ನಮ್ಮ ಒಂಥರ ಬ್ಯಾಕ್ ಬೋನ್. ಯಾಕಂದರೆ ನಮಗಿಂತ ಮುಂಚೆ ಬಂದು ಸೆಟ್ಟಲ್ಲಿ ಕೆಲಸ ಮಾಡಿ ಸೆಟ್ಟೆಲ್ಲ ವರ್ಕ್ ಮಾಡಿ, ಸೊ ನಾವು ಬರಬೇಕಾದ್ರೆ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ಸೊ ಕೆಲವೊಂದು ಸೀನ್ಸ್ ಬ್ಯೂಟಿಫುಲ್ ಕಾಣಬೇಕು ಅಂದರೆ ದೇ ಆರ್ ದ ಮೇನ್ ಪಿಲ್ಲರ್ಸ್. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ವಾಟ್ ಯು ವಾಂಟ್ ಟು ಟೆಲ್? ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ, ಇಷ್ಟು ದಿನ ಸಪೋರ್ಟ್ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಎಲ್ಲಿದೆ ನಿಮ್ಮ ಆಟೋ? ನಮ್ಮ ಆಟೋ ಹೊರಗಡೆ ಇದೆ, ಇವತ್ತು ತಂದಿಲ್ಲ, ದೂರ ಅಂತ. ಸೊ ನಮ್ಮ ಮೇನ್ ಕ್ಯಾಮ್ರಾಮನ್ ಬಂದು ಪ್ರಶಾಂತ್ ಸರ್, ಅವರಿಂದ ಥ್ಯಾಂಕ್ ಯು ಸೋ ಮಚ್. ಸೊ 1000 ರನ್ ಆಗಲಿ. ಸೊ ಇವಾಗ ಬಂದಿದ್ದಾರೆ ನೋಡಿ ಲೈವ್ಗೆ ನಮ್ಮ ಮ್ಯಾನೇಜರ್. ಇಟ್ಸ್ ಅ ವೆರಿ ಸ್ವೀಟ್ ಪರ್ಸನ್, ವೆರಿ ಗುಡ್ ಕೋಆರ್ಡಿನೇಟರ್. ಥ್ಯಾಂಕ್ ಯು. ಸೊ ಎಸ್, ನಮ್ಮ ಮೇನ್ ಪ್ರಶಾಂತ್ ಸರ್ ಇನ್ನ ಬಂದಿಲ್ಲ. ಈಸ್ ಅ ಮೇನ್ ಕ್ಯಾಮ್ರಾಮ್ಯಾನ್. ಆ್ಯಂಡ್ ಹಿಯರ್ ಒನ್ ಆಫ್ ದಿ ಫೇವ್ರೇಟ್ ಸುಬ್ಬು. ಸೆ ಹಾಯ್. ಓಕೆ. ಸೊ ತುಂಬ ಜನ ಇದ್ದಾರೆ. ಸೊ ಎಲ್ಲರನ್ನ ಭೇಟಿ ಮಾಡಿ ಮಾತಾಡ್ಸೋಕ್ಕಾಗ್ತಿಲ್ಲ. ಆ್ಯಂಡ್ ಪ್ರವೀಣ್, ಸೊ ಹೀಸ್ ಅವರ್ ಅಸೋಸಿಯೇಟ್. ಸೊ ವಿ ಆರ್ ಸೋ ಹ್ಯಾಪಿ. ಆ್ಯಕ್ಚುಲಿ ಎಲ್ಲ ಟೀಮ್ ಇದ್ದಾಗ ಲೈವ್ ಬರಬೇಕಂತ ಅಂದ್ಕೊಂಡ್ವಿ, ಬಟ್ ಟೀಮ್ಸ್ ಆರ್ ನಾಟ್ ದೇರ್. ಮತ್ತು ಸ್ಪೆಷಲಿ ಒಂದು 4 ಜನ ಶೂಟ್ ನಡೀತಾ ಇದೆ. ಸೊ ದಿಸ್ ಇಸ್ ಅವರ್ ಟೀಮ್. ಆ್ಯಂಡ್ ಇನ್ನೊಬ್ಬರು ತುಂಬ ಡೀಪಾಗಿ ಧ್ಯಾನ ಮಾಡ್ಕೊಂಡು ಕೂತಿದ್ದಾರೆ. ಆ್ಯಂಡ್ ಒನ್ ಮೋರ್, ಓಕೆ, ದಿಸ್ ಅ ಹೇರ್ ಡ್ರೆಸ್ಸರ್. ಹೌ ಆರ್ ಯು? ಫೈನ್ ಸರ್. ಸೊ ಹೇಗೆ ಅನ್ನಿಸ್ತದೆ ನಿಮ್ಗೆ ನೀನಾದಿನ? ನಂಗೆ ತುಂಬ ಖುಷಿ ಆಗ್ತೈತೆ. ಇದು ಸೀರಿಯಲ್ ಮಾಡಿದಾಗಿಂದ ಎಲ್ಲರೂ ನನ್ನ ಚೆನ್ನಾಗಿ ನೋಡ್ಕೊಂತಾರೆ ಇಲ್ಲಿ. ಅದ್ರಲ್ಲಿ ಹೀರೋ ಸರ್, ಆಮೇಲೆ ವೇದ ಹೀರೋಯಿನ್ ಮೇಡಮ್. ನನಗೆ ಇಲ್ಲಿ ನಾನು ಫಸ್ಟ್ ಡೇನೇ ಬಿಟ್ಟು ಹೋಗ್ಬೇಕಂತಿದ್ದೆ. ಅವ್ರು ಬೇಡ ಅಕ್ಕ ಇರಿ, ಚೆನ್ನಾಗಿ ಮಾಡ್ತಾ ಇದ್ದೀರಾ ಇರಿ ಅಂತ ಇಟ್ಸ್ಕೊಂಡ್ರೆ. ದಟ್ ಇಸ್ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸೊ ಒನ್ ಆಫ್ ದ ಮೇನ್ ಪರ್ಸನ್, ದ ಮೇನ್ ಪಿಲ್ಲರ್. ಯಸ್, ಹಿಯರ್ ಯು ಗೋ. ಏನು ಮಾಡ್ತಿದ್ರಿ? ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ವಿ. ಎಲ್ಲರೂ ನಿಮ್ಮ ಬಗ್ಗೆನೇ ಕೇಳ್ತಾ ಇದ್ರು, ಎಲ್ಲಿ ಎಲ್ಲಿ ಎಲ್ಲಿ. ಫೋನ್ ಎತ್ಕೊಂಡು ಹೋದ್ರಲ್ಲ, ಕೇಳ್ದೆ ಇನ್ನೇನು ಮಾಡ್ತಾರೆ. ಹೋಗಿ ಫೋನ್ ಎತ್ಕೊಂಡು. ಸೊ ಏನು ನಿಮ್ಮ ಸ್ಪೆಷಲ್ ಫೀಲಿಂಗ್ ನೀನಾದಿನ? ವೇದ ಅಂದರೆ ಖುಷಿ, ಖುಷಿ ಅಂದರೆ ವೇದ ಅಲ್ವಾ? ಅಷ್ಟೇ. ಸೊ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ಹೀಗೆ ಎಂಕರೇಜ್ ಮಾಡ್ತಾಯಿರಿ. ಯಾವ ಎಪಿಸೋಡ್ಸ್ ಮಿಸ್ ಮಾಡಬೇಡಿ. ಇನ್ನೂ ತುಂಬ ಟ್ವಿಸ್ಟ್ಗಳಿದೆ. ನೆಕ್ಸ್ಟ್ ಬಂಚ್ ಅಂತೂ ಸಿಕ್ಕಾಬಡೆ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ಫುಲ್ ಎಕ್ಸೈಟ್ಮೆಂಟಿಂದ ಮಾಡ್ತಿದ್ದೀನಿ. ಸೊ ಹೀಗೆ ಕಂಟಿನ್ಯೂ ಮಾಡಿ ವಾಚ್ ಮಾಡಿದೆ. ಎಸ್. ಸೊ ಹಿಯರ್ ವಿ ಆರ್. ಸಿಂಪಲಾಗಿ ಒಂದೇ ಮಾತು ಹೇಳಬೇಕು ಅಂದರೆ ಥ್ಯಾಂಕ್ ಯು ಅಂತ ಹೇಳಿದ್ರೆ ತುಂಬಾ ಅದು ಕಮ್ಮಿ ಆಗುತ್ತೆ. ಯಾಕಂದರೆ ನಿಮ್ಮ ಸಪೋರ್ಟ್ ಬಿಗಿನಿಂಗಿಂದ ಇರ್ಬೋದು. ಆ್ಯಂಡ್ ಸ್ಪೆಷಲಿ
ವಿಗ್ಧ ಫ್ಯಾನ್ಸ್ ಗ್ರೂಪಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಮ್ಮ ಸೀನ್ ಪ್ರತಿಯೊಂದು ಯಾವಾಗಲೂ ಬರುತ್ತೆ, ಸೊ ಅದನ್ನು ನೀವು ಅಷ್ಟು ನೀಟಾಗಿ ಎಡಿಟ್ ಮಾಡಿ ಪ್ರತಿ ಸಲ ನೀವು ಪೋಸ್ಟ್ ಮಾಡ್ತೀರಾ. ಆ್ಯಂಡ್ ತುಂಬಾ ಒಂದು ಗ್ರೂಪೇ ಮಾಡ್ಕೊಂಡಿದ್ದೀರಾ ವಿಗ್ಧ ಅನ್ನೋದು. ಸೊ ದಟ್ ಈಸ್ ರಿಯಲಿ ಮೀನ್ಸ್ ಅ ಲಾಟ್. ಸೊ ನಿಮ್ಮನ್ನು ಎಂಟರ್ಟೈನ್ ಮಾಡ್ತೀವಿ ಅಂತ ಅನ್ಕೋತೀವಿ. ಆ್ಯಂಡ್ ಎಲ್ಲ ಫ್ಯಾನ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ನೀವು ಅಷ್ಟೊಂದು ಎಫರ್ಟ್ ಹಾಕಿ ಅದನ್ನು ನೀಟಾಗಿ ಎಡಿಟ್ ಮಾಡಿ ಪ್ರತಿ ಸರಿ ಪೋಸ್ಟ್ ಮಾಡ್ತೀರಾ. ಸೊ ಆದಷ್ಟು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ರೆಸ್ಪಾಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬಟ್ ಎಲ್ಲರೂ ಮಿಸ್ ಆಗಿದ್ದರೆ ವಿ ರಿಯಲಿ ಸಾರಿ. ಬಟ್ ಟೈಮ್ ಸಿಕ್ಕರೆ ಡೆಫಿನೆಟ್ಲಿ ನೋಡಿ ರೆಸ್ಪಾಂಡ್ ಮಾಡೇ ಮಾಡ್ತೀವಿ. ಆ್ಯಂಡ್ ಅದೇ ಲವ್ ಸಪೋರ್ಟ್ ಏನಿದೆ ಇನ್ನೂ ಜಾಸ್ತಿ ಇರಲಿ, ಇನ್ನೂ ಜಾಸ್ತಿ ನಿಮ್ಮನ್ನು ಎಂಟರ್ಟೈನ್ ಮಾಡ್ತೀವಿ. What do you want to tell to our fans? ಹಾಯ್ ಎಲ್ಲ ಹಾಯ್ ವೇದಕ್ಕ. ವೇದಕ್ಕನೇ ಅಯ್ಯೋ ಎಲ್ರದ್ದು ಕಾಫಿ ಆಯ್ತು, 5:30 ಕಾಫಿ ಆಯ್ತು ಎಲ್ರದ್ದು. ಚೆನ್ನಾಗಿದ್ದೀರಾ ಎಲ್ಲರೂ? ವೇದನೆ ಹೇಳ್ತಿದ್ದಾರೆ. ಹಲೋ ಓಕೆ ಹಲೋ ವಿಕ್ರಮ್ ಸರ್ ಹಾಯ್. ಸೊ ಫ್ಯಾನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಫ್ಯಾನ್ಸಿಗೆ ನಿಮ್ಗೆ ಆ್ಯಕ್ಚುಲಿ ನಾನು ಒಂದು ಥ್ಯಾಂಕ್ಸ್ ಕೂಡ ಕಡಿಮೆ ಅಂತ ಅನಿಸುತ್ತೆ. ಪಾಪ ನಿಮ್ಮ ಎಷ್ಟೆಲ್ಲ ಎಫರ್ಟ್ ಕೊಟ್ಟು ನಿಮ್ಮ ಎಡಿಟಿಂಗ್ ವೀಡಿಯೋಸ್ ಇರ್ಬೋದು, ನಂಗೆ ಎಷ್ಟೋ ಸಲ ಬೇಜಾರಾದಾಗ ನಂದು ಎಡಿಟ್ ವೀಡಿಯೋಸ್ ನೋಡ್ತಾ ಕೂತಿರ್ತೀನಿ ನಾನು, ನನಗೆ ಅಷ್ಟು ಖುಷಿ ಕೊಡುತ್ತೆ ಅದು. ಥ್ಯಾಂಕ್ ಯು ಸೋ ಮಚ್. ಅಷ್ಟೆಲ್ಲ ಎಫರ್ಟ್ ಹಾಕಿ ವೀಡಿಯೋ ಎಲ್ಲ ಎಡಿಟ್ ಮಾಡಿಕೊಂಡು ನಮಗೆ ಖುಷಿ ಕೊಡ್ತಾ ಇರೋದಕ್ಕೆ. ಸ್ಪೆಷಲಿ ನಿಮ್ಮ ಟೈಮ್ಗೆ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನೀವು ನಿಮ್ಮ ಕೆಲಸದಲ್ಲಿ ಬ್ಯುಸಿ ಇರ್ತೀರಾ, ಬಟ್ ನಮಗೋಸ್ಕರ ಸ್ವಲ್ಪ ಟೈಮ್ ತೊಗೊಂಡು ಎಡಿಟ್ ಮಾಡಿ ನಮ್ಮನ್ನು ಖುಷಿ ಪಡಿಸ್ತೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಸ್ಟಾರ್ ಸುವರ್ಣ, ಯಾಕಂದರೆ ಇಂಥ ಒಳ್ಳೆ ಪ್ರಾಜೆಕ್ಟ್ ನಮಗೆ ಕೊಟ್ಟಿರೋದಕ್ಕೆ. ಸೊ ವಿ ಆರ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಯಾಕಂದರೆ ಕನ್ನಡ ಮತ್ತೆ ಕಮ್ಬ್ಯಾಕ್ ಆದಾಗ ನಿನ್ನ ಗಡ್ಡ ತೆಗಿಬೇಕಂತ ಸ್ವಲ್ಪ ಗಡ್ಡ ತೆಗಿಬೇಕಂತ ಇಲ್ಲ ಸೊ ಅದು ಬೇಕು ಆ್ಯಕ್ಚುಲಿ. ಸೊ ಅದರಿಂದ ಒಂದು ಸ್ಟೋರಿ ಇದೆ. ಸೊ ಎಸ್ ಲೈಕ್ ಆಫ್ಟರ್ 2 years ಮತ್ತೆ ಕನ್ನಡ ಸೀರಿಯಲ್ ವಾಪಸ್ ಬರಬೇಕಾದ್ರೆ ನೀನಾದಿನ ಒಂದು ಬೆಸ್ಟ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಸ್ಟಾರ್ ಸುವರ್ಣ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಅವರ್ ಪ್ರೀತಮ್ ಸರ್ ಆ್ಯಂಡ್ ಇನ್ನೊಬ್ಬರು ಆದರ್ಶ್ ಸರ್ ಅಂತ ಇದ್ದರು. ಸೊ ನಮ್ಮನ್ನು ಸ್ವಲ್ಪ ಡಿಸೈನ್ ಮಾಡಿದ್ದವ್ರೆ. ಆ್ಯಂಡ್ ಪ್ರೀತಮ್ ಸರ್ ಸ್ಪೆಷಲಾಗಿ ನಮ್ಮ ಕ್ಯಾರೆಕ್ಟರ್ನ ಕೂರಿಸಿ ವಿಕ್ರಮ್ ಅಂದರೆ ಹೀಗೆ ಇರಬೇಕು, ವೇದ ಅಂದರೆ ಹೀಗಿರಬೇಕು ಅನ್ನೋ ಒಂದು ಪರ್ಸ್ನಲ್ ಇಂಟ್ರೆಸ್ಟ್ ಕೊಟ್ಟು ಇದೇ ಥರ ರಿಯಾಕ್ಟ್ ಮಾಡ್ಬೇಕಂತ ಹೇಳ್ಕೊಟ್ಟಿದ್ದೆ ಅವರು. ಅದೇ ಥರ ನಮಗೆ ಮೆಂಟಲಿ ಸಪೋರ್ಟ್ ಮಾಡಿ ಮೆಂಟಲಿ ಎಂಟರ್ಟೈನ್ಮೆಂಟ್ ಕೊಟ್ಟಿರೋ ನಮ್ಮ ಸಿಂಚು ಅಕ್ಕಂಗೂ ಥ್ಯಾಂಕ್ ಯು ಸೋ ಮಚ್. ಯಾ ಸೊ ಆ್ಯಕ್ಚುಲಿ ಪ್ರೀತಮ್ ಸರ್ ನಮಗೆ ಎಷ್ಟೋ ಸರಿ ಒಂದು ಸ್ಪೆಷಲ್ ಒಂದು ಸೀನ್ ಹೇಳಬೇಕು. ಯಾಕಂದರೆ ಲೇಟ್ ನೈಟ್ ಶೂಟ್ ಆಗಿತ್ತು. ಸೊ ಆ ಟೈಮಲ್ಲಿ ನಮಗೆ ಶೂಟಿಂಗ್ ಮಾಡೋಕ್ಕೆ ಅಂದರೆ ತುಂಬ ಟಯರ್ಡ್ ಆಗಿದ್ದೀವಿ. ಸೊ ಆ ಟೈಮಲ್ಲಿ ಒಂದು ಶಾರ್ಟ್ ಇಟ್ಟಿದ್ದು ನಾವು ಅಂದ್ಕೊಂಡಿದ್ವಿ ಓಕೆ ಚೆನ್ನಾಗಿ ಬರಲ್ಲ ಅಂತ. ಬಟ್ ಪ್ರೀತಮ್ ಸರ್ ನೋಸ್ ದಟ್ ಅದು ಅಷ್ಟು ಚೆನ್ನಾಗಿ ಬರುತ್ತೆ ಅಂತ. ಫಸ್ಟ್ ಟೈಮ್ ಪೊಲೀಸ್ ಸ್ಟೇಷನ್ ಸೀನ್ ಅದು. ಪೊಲೀಸ್ ಸ್ಟೇಷನ್ ಸೀನು ಅಂದರೆ ಅವಾಗ ಫಸ್ಟ್ ಟೈಮ್ ಹೋಗೋದು ನಾನು ಪೊಲೀಸ್ ಸ್ಟೇಷನ್ ಬಿಡಿಸ್ಕೊಂಡು. ಸೊ ನನಗೆ 8 ಬಿದ್ದಿರುತ್ತೆ. ಸೊ ಇವಳು ಬಂದು ರಿಲೀಸ್ ಮಾಡ್ತಾಳೆ. ಸೊ ಆ ಸೀನ್ ಅಂತೂ ನಾವು ಅಂದ್ಕೊಂಡಿದ್ವಿ ನಾವು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂತ. ಬಟ್ ಆಮೇಲೆ ನೋಡಿದಾಗ ಗೊತ್ತಾಯಿತು ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಸೀನ್ ಅಂತ. ಸೊ ಅದಕ್ಕೆ ಸ್ಪೆಷಲಿ ಥ್ಯಾಂಕ್ಸ್ ಟು ಪ್ರೀತಮ್ ಸರ್. ಸೊ ಅವ್ರು ಪ್ರತಿ ಸರಿ ಹೇಳೋರು ನಾವು ಏನಾದರೂ ಸ್ಪೀಡಾಗೆಲ್ಲ ಹೇಳಿದ್ರೆ ಇದಕ್ಕೆ ಬೇಸ್ಟ್ ಬೇಡ, ಸ್ವಲ್ಪ ಕಮ್ಮಿ ಮಾಡಿ, ಆರಾಮಾಗಿ ಹೇಳಿ, ಸ್ಲೋ ಆಗಿ ಹೇಳಿ, ಸೊ ಚೆನ್ನಾಗಿ ಬರುತ್ತೆ ಅಂತ. ಸೊ ಅದನ್ನೆಲ್ಲ ಲಿಮಿಟೇಷನ್ನ ನಮಗೊಂದು ಬೌಂಡ್ರಿ ಮಾಡಿಕೊಟ್ಟು ಕ್ಯಾರೆಕ್ಟರ್ ಹಿಂಗೆ ಇರಬೇಕು ಅಂತ ಅವ್ರು ಡಿಸೈನ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಆ್ಯಂಡ್ ಆದರ್ಸ್ ಸರ್ಗಳ್ಸು ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಅಷ್ಟೇ. ಸೊ ನೀನಾದ ಟೀಮಲ್ಲಿ ಯಾರೆಲ್ಲ ಕೆಲಸ ಮಾಡಿದ ಅವ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಟೆಕ್ನಿಷಿಯನ್ಸ್ ಆಗಿರ್ಬೋದು, ನಮ್ಮ ಮೇಕಪ್ ಮ್ಯಾನ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ. ಇದು ಸೂರ್ಯಚಂದ್ರ. ಮತ್ತೆ ಓಕೆ ಸೂರ್ಯಚಂದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಕರೆಕ್ಟ್. ಆ್ಯಕ್ಚುಲಿ ಅದೊಂದು ಸ್ಟೋರಿ ಇದೆ, ಅದು ನಾನು ಹೇಳ್ತೀನಿ. ಓಕೆ ಫೈನ್, ನೀನು ಹೇಳು, ಚೆನ್ನಾಗಿರುತ್ತೆ. ಅವ್ರು ಯಾರೋ ನನ್ನ ಟ್ಯಾಟು ತೋರಿಸಿ ಅಂತ ಕೇಳಿದ್ರು, ಅವ್ರು ಹಾಕ್ಸ್ಕೋಬೇಕಂತೆ ನನ್ನ ಟ್ಯಾಟು ಥರ. ಸೊ ಇದು ಸೂರ್ಯಚಂದ್ರ. ನಾನು ಆ್ಯಕ್ಚುಲಿ ನೀನಾದೇನ ಸಿಗೋಕ್ಕೂ ಮೇ ಬಿ 1 ಮಂತು ಆಗಿಲ್ಲ ಅನ್ಸುತ್ತೆ. ತುಂಬ ಅವಾಗ ತಾನೇ ಹಾಕ್ಸ್ಕೊಂಡಿದ್ದು ಟ್ಯಾಟು ಇದು. ಬಟ್ ಸ್ವಲ್ಪ ಗಾಯ ಎಲ್ಲ ಒಣಗಿತ್ತು, ಆ ಥರ ಆಗಿತ್ತು ಟ್ಯಾಟು. ಅದೊಂದು ಮೀನಿಂಗ್ ಇದೆ. ಅಂದರೆ ಸೂರ್ಯ ಅಂದರೆ ಲೀಡರ್ಶಿಪ್, ಮೂನ್ ಅಂದರೆ ಪ್ರೊಟೆಕ್ಷನ್ ಅಂತ ಹೇಳಿ. ಸೊ ನಮ್ಮ ನೀನಾದೇನ ಸೀರಿಯಲಲ್ಲಿ ಫಸ್ಟ್ ಕಾನ್ಸೆಪ್ಟ್ ಥೀಮ್ ಏನಿತ್ತು ಅಂದರೆ ಸೂರ್ಯ ಚಂದ್ರ ಅಂತ. ನಮ್ದು ಆ್ಯಕ್ಚುಲಿ ಸಾಂಗ್ ಅನ್ಸುತ್ತಲ್ಲ, ಸಾಂಗ್ ಶೂಟ್ ಮಾಡಬೇಕಿತ್ತು. ಅದಕ್ಕೆ ನಾವೆಲ್ಲ ಅರ್ಲಿ ಮಾರ್ನಿಂಗ್ ಹೋಗಿದ್ವಿ. ಅದರಲ್ಲಿ ಹೆಂಗೆ ಅಂದರೆ ಈ ಕಡೆ ತುಂಬ ಅರ್ಲಿ ಮಾರ್ನಿಂಗ್ 3 or 4 ಅಷ್ಟೊತ್ತಿಗೆಲ್ಲ ಹೆಂಗೆ ಅಂದರೆ ಮೂನ್ ಅವಾಗ ಹಿಂಗೆ ಹೋಗ್ತಾ ಮೂನ್ ಸಹ ಇರುತ್ತೆ,
ಸೂರ್ಯ ಸಹ ಸೂರ್ಯ ಇರುತ್ತೆ, ಚಂದ್ರ and ಸೂರ್ಯ ಎರಡೂ ಚಂದ್ರ ಇರುತ್ತೆ ಸೂರ್ಯ. ಆ್ಯಕ್ಚುಲಿ ಆ ಟೈಮಲ್ಲಿ. ಸೊ ಆ ಟೈಮಲ್ಲಿ ಶೂಟ್ ಮಾಡಬೇಕಂತ ಇತ್ತು ಆ್ಯಕ್ಚುಲಿ. ಬಟ್ ಅನ್ಫಾರ್ಚುನೇಟ್ಲಿ ಅವಾಗೇನೋ ಆಗಲಿಲ್ಲ. ಸೊ ನಮಗೆ ಎಷ್ಟು ಶಾಕ್ ಆಗಿದೆ, ನಾನು ಎಲ್ರಿಗೂ ಹೇಳ್ತೀನಿ ಇವಾಗಲೂ. ನನ್ನ ಟ್ಯಾಟು ಗೊತ್ತಲ್ಲ, ನನ್ನ ಟ್ಯಾಟು ಬಂದ್ಮೇಲೆ ನಂಗೆ ನೀನು ಅದನ್ನು ಸಿಕ್ಕಿರೋದು ಸೂರ್ಯಚಂದ್ರ ಅಂತ. ಸೊ ಅದು ಕಾನ್ಸೆಪ್ಟು ಅಷ್ಟೇ, ಫೈರ್ ಆ್ಯಂಡ್ ವಾಟರ್ ಆ ಥರನೇ ಇತ್ತು. ಸೊ ಸನ್ ಆ್ಯಂಡ್ ಮೂನ್, ಸೊ ಆ ಕಾನ್ಸೆಪ್ಟ್ ಇತ್ತು. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಏನು ಅಂದರೆ ಸೀರಿಯಲ್ ಟೆಲಿಕಾಸ್ಟ್ ಆಗಿರೋದು ಡೇಟ್ 16th ಆ್ಯಂಡ್ ನಮ್ಮಿಬ್ಬರು ಬರ್ಡೇ ಡೇಟ್ 16th. ಸೊ ಅದು ಕೂಡ ಕೋಇನ್ಸಿಡೆನ್ಸ್. ಅದ್ರ ಜೊತೆಗೆ 9 ಇಸ್ ಮೈ ಲಕ್ಕಿ ನಂಬರ್. ಸೊ ನನಗೂ 9 ಲಕ್ಕಿ ನಂಬರ್. ಸೊ ಎಲ್ಲ ಕೋಇನ್ಸಿಡೆನ್ಸ್ ಥರನೇ ಇತ್ತು, ನಂಬರ್ಸ್ ಆಗಿರ್ಬೋದು ಆ್ಯಂಡ್ ಸೋ ಮೆನಿ ಥಿಂಗ್ಸ್. ಸೊ ನೀನಾದೇನ ಒನ್ ಆಫ್ ದಿ ನನ್ನ ಫೇವ್ರೆಟ್ ಸೀರಿಯಲ್ ಅಂತಲೇ ಹೇಳ್ಬೋದು. ಸೀರಿಯಲ್ ಅನ್ನೋದಕ್ಕಿಂತ ಇದ್ರ ಸ್ಟೋರಿ ಒಂಥರ ಮೂವಿ ಥರನೇ ಇದೆ. ಪ್ರತಿ ಸರಿ ಆ್ಯಕ್ಟ್ ಎಲ್ಲೂ ಮಾಡಿ ನಮಗೆ ಇದು ಸೀರಿಯಲ್ ಅಂತ ಫೀಲ್ ಅಂದರೆ ನಾವೆಲ್ಲ ನಮ್ಮ ಡೈಲಾಗ್ಸ್ ಆಗಿರ್ಬೋದು ಅಥವಾ ನಾವು ಬೇರೆ ಆರ್ಟಿಸ್ಟ್ಗಳು, ಸ್ವಾತಿ ಅಮ್ಮ, ನಾಗೇಶ್ ದೇವ್ ಸರ್ ಎಲ್ಲ ಬೇರೆ ಆರ್ಟಿಸ್ಟ್ಗಳು ಏನಿದ್ದಾರೆ ಅವ್ರು ಯಾರು ಸಹ ಸೀರಿಯಲಲ್ಲಿ ಅಂದರೆ ಆಲ್ರೆಡಿ ಮೂವಿ ಎಕ್ಸ್ಪೀರಿಯನ್ಸ್ ಆ ಥರ ಮಾಡೋದಂದರೆ ನಾವೆಲ್ಲರೂ ಆಲ್ಮೋಸ್ಟ್ ಟ್ರೈ ಮಾಡೋದೇನಂದರೆ ರಿಯಲಿಸ್ಟಿಕ್ ಆಗಿರ್ಬೇಕಂತಂದರೆ ನ್ಯಾಚುರಲ್ ಆಗಿರೋಣ, ಅಂದರೆ ಡೈಲಾಗ್ ಹೇಳಿದಂಗೆ ಹೇಳೋದು ಬೇಡ ಅಂತ ಮಾಡ್ತೀವಿ. ಸೊ ಇಲ್ಲಿ ನಮಗೆ ಅದೇ ಪ್ಲಸ್ ಪಾಯಿಂಟ್ ಈ ಸೀರಿಯಲಿಗೆ. ಸೊ ಅದೇ ಸ್ಪೆಷಲ್ ಥ್ಯಾಂಕ್ಸ್ ಟು ಪ್ರೀತಮ್ ಸರ್ ಓನ್ಲಿ. ಯಾಕಂದರೆ ಅವ್ರಿಗೆ ನಾರ್ಮಲ್ ಆಗಿ ಸೀರಿಯಲ್ ಡೈಲಾಗ್ ಇಷ್ಟನೇ ಆಗಲ್ಲ. ಏನಾದರೂ ಇದ್ರೆ ಇದು ಬೇಡ ಸ್ವಲ್ಪ ನ್ಯಾಚುರಲ್ ಆಗಿರಲಿ. ಟ್ಯಾಟೂ ಫ್ಯಾನ್ಸ್ ಆಗಿದ್ದಾರೆ. ಸೊ ಅವರಿಗೆ ಪ್ರೀತಮ್ ಸರ್ ಸ್ಪೆಷಲ್ಗೆ ಏನು ಅಂದರೆ ಅವರಿಗೆ ಸೀರಿಯಲ್ ಆ್ಯಕ್ಟಿಂಗಿಂತ ನ್ಯಾಚುರಲ್ ಆ್ಯಕ್ಟಿಂಗ್ ಬೇಕು ಅಂತ ಕೇಳ್ತಾರೆ. ಎಲ್ಲಾದರೂ ಸ್ವಲ್ಪ ಲ್ಯಾಕ್ ಆದರೆ ಇದು ಬೇಡ ಈ ಡೈಲಾಗ್ ಏನಾದರೂ ಆದರೆ ಬೇಡ ಸ್ವಲ್ಪ ಚೇಂಜ್ ಆಗಿ ಮಾಡಿ ಅಂತ ಹೇಳ್ತಾರೆ. ಅದು ಕೊರಿಯನ್ ಟ್ಯಾಟೂ ಅಲ್ಲ, ಜಾಪನೀಸ್ ಟ್ಯಾಟೂ. ಇದು ಜಾಪನೀಸ್ ಫೇಮಸ್ ಸ್ಲೋಗನ್, ಅದು ಕೊರಿಯನ್ ಅಲ್ಲ. ತುಂಬ ಡೀಪ್ ಮೀನಿಂಗ್ ಇದೆ. ಓಕೆ, ನೀವು ಕೊರಿಯನ್ ಫ್ಯಾನಾ? ಇಲ್ಲ ಅಲ್ಲ, ಪರ್ಟಿಕ್ಯುಲರ್ ಈ ಥರ ಫ್ಯಾನ್ ಅಂತ ಏನಿಲ್ಲ. ಅವ್ರದ್ದು ಯಾವ್ದಾದ್ರು ಮೂವಿ ಸ್ಟೋರಿ ಚೆನ್ನಾಗಿದ್ರೆ ಕೊರಿಯನ್ ಆಗಿರಲಿ ಯಾವುದಾಗಿರಲಿ ನೋಡ್ತೀನಿ. ನಾನು ನೋಡಲ್ಲ. ನನ್ಗೆ ಹಂಗಿಲ್ಲ, ಅವ್ರದ್ದು ಸ್ಟೋರಿ ಯಾವ್ದಾದ್ರು ಚೆನ್ನಾಗಿದ್ರೆ ನೋಡ್ತೀನಿ. ಪರ್ಟಿಕ್ಯುಲರ್ ಆಗಿ ಫ್ಯಾನ್ ಅಂತ ಇಲ್ಲ. ಮತ್ತೆ ವೇದ ಎಷ್ಟಲ್ಲಿ ಚೇಂಜ್ ಮಾಡಿದ್ರೆ ನಾನು ಸುಮ್ಮನಿರಲ್ಲ. ಎಷ್ಟೆಷ್ಟಲ್ಲಿ ಚೇಂಜ್ ಮಾಡಿದ್ದೆ ನಾನು ನಿಮ್ಗಳಿಗೋಸ್ಕರ. ನನ್ಗೆ ಆ್ಯಕ್ಚುಲಿ ತುಂಬ ಹೇರ್ ಸ್ಟೈಲ್ ಹಿಂಗೆ ಮಾಡಬೇಕು ಅಥವಾ ಲಿಪ್ಸ್ಟಿಕ್ ಈ ಥರ ಎಲ್ಲ ಇಲ್ಲ ನನಗೆ. ಯಾವ ಹೇರ್ ಸ್ಟೈಲ್ ಆದರೂ ಹೋಗ್ತೀನಿ. ಅಂಥದ್ರಲ್ಲಿ ನೀವು ಚೆನ್ನಾಗಿಲ್ಲ ಅಂತಿದ್ದೀರ ಅಂತ ಒಂದು ಎಷ್ಟು ಇದು ಬರೀ ಹೇರ್ ಸ್ಟೈಲ್ ಟ್ರೈ ಮಾಡಿದ್ದೀನಿ. ಕೊನೆಗೆ ಇದು ಎಲ್ರಿಗೂ ಇಷ್ಟ ಆಗ್ತಿದೆ ಅಂತ ಕೇಳ್ಪಟ್ಟಿದ್ದೀನಿ. ನೀವು ಇವಾಗಲೂ ಸಹ ವೇದ ಅಷ್ಟು ಚೆನ್ನಾಗಿಲ್ಲ ಅಂದರೆ ನಾನು ಕೊಂಡೆ ಕಟ್ಕೊಂಡು ಆಕ್ಟ್ ಮಾಡ್ತೀನಿ ನೆಕ್ಸ್ಟ್ ಟೈಮಿಂದ. ಮೇಲೊಂದು ಹಿಂಗೆ ಕೊಂಡೆ ಕಟ್ಕೊಂಡು ಆಕ್ಟ್ ಮಾಡ್ತೀನಿ. ಚೆನ್ನಾಗಿದೆ ಹೇರ್ ಸ್ಟೈಲ್, ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು. ಸೂಪರ್ ನಿಮ್ಮ ಹೇರ್ ಸ್ಟೈಲ್. ಓಕೆ, ಇವಾಗೆಲ್ಲ ಬರ್ತಾ ಇದೆ. ಬೇಡ ನಮಗೆ ಇದು ನೋಡೋದು. ನಾನು ನೆಗೆಟಿವ್ ಕಮೆಂಟ್ಸ್ ಓದಲ್ಲ. ನನಗೆ ಸಾಕಾಗಿದೆ. ದಿನ ನಿಮ್ಗೆ ಗೊತ್ತಾ ನನ್ನ ಕೂದಲು ಎಷ್ಟು ಸುಡಬೇಕು, ಎಷ್ಟು ಕರ್ಲ್ ಮಾಡಬೇಕಂತ ಗೊತ್ತಾ ನಿಮಗೆ? ಸ್ವಲ್ಪ ದಿನ ಬಿಟ್ಟರೆ ನನ್ನ ಕೂದಲು ಹೋಗ್ಬಿಡುತ್ತೆ. ನಿಮ್ಗೆ ಎಷ್ಟಲ್ಲಿ ಚೇಂಜ್ ಮಾಡಿ ಇಲ್ಲಿ ಹೊಗೆ ಬರುತ್ತೆ ನನ್ನ ಕೂದಲು ಸ್ಟ್ರೈಟ್ ಮಾಡುವಾಗ. ನೈಸ್ ಹೇರ್ ಸ್ಟೈಲ್. ಅದು ಹುಡುಗರಿಗೆ ಮಾತ್ರ ಇಷ್ಟ. ಇವ್ರ ಕೂದಲು ನಿಮ್ಗೆ ಹಿಂಗೆ ಸ್ಟ್ರೈಟ್ ಮಾಡಿ ಗೊತ್ತಾಗುತ್ತೆ ಅವಾಗ. ನಿಮ್ದು ಯಾವ ಹೇರ್ ಸ್ಟೈಲ್ ಸೂಪರ್ ಆಗಿರುತ್ತೆ. ಎಲ್ಲ ಎಷ್ಟು ಸೂಪರ್ ಆಗಿರುತ್ತೆ ನೋಡಿ, ಇದು ಕಮೆಂಟ್ಸ್. ನಿಮ್ಗೆ ಯಾವ ಎಷ್ಟೆಲ್ಲಾದ್ರೂ ಸೂಟ್ ಆಗುತ್ತೆ. ಇದು ಆಕ್ಚುಲಿ ಚೆನ್ನಾಗಿದೆ. ಇದು ಆಕ್ಚುಲಿ ಚೆನ್ನಾಗಿದೆ ಅಂದರೆ ನೀವಂದ್ರೆ ತುಂಬ ಇಷ್ಟ ನನಗೆ. ಮತ್ತೆ ಹೇಳಿ. Kushik, big fan of you. Okay, I love you, Kushik. Ante very big fan of you. Oh my god. I love you too. I love you more. ಇದೇನು? ಇದು ಹಾರ್ಟ್. ನಿಂಗೆ ಹೆಸರು ಹೇಳ್ಬೇಕು. ಅದಲ್ಲ, ಇನ್ನೊಂದು. ಅದೇನದು? ಇದು ಹಾರ್ಟ್ ಬಂತು. ಇಲ್ಲ, ಅದು ಒಂದೇ ಸರಿ ಬರೋದು. ಅದು ಆ ಹಾರ್ಟ್ ಅಲ್ಲ, ಬೇರೆ ಹಾರ್ಟ್ ತೋರಿಸಿದ್ರೆ ಮಾತ್ರ ಬರೋದು. ನೋಡಿ, ನಿಮಗೆ ಎಷ್ಟೆಲ್ಲ ಹಾರ್ಟ್ ಕಳಿಸ್ತಿದ್ದೀನಿ ನಾನು. ಫುಲ್ ಫ್ಲೈ ಮಾಡ್ಕೊಂಡು ಬಂತು ನಿಮಗೆ. ಫುಲ್ ಫ್ಲೈ. ಓಕೆ, ಸೊ ಇವಾಗ ಶೂಟಿಂಗ್ ಹೋಗಬೇಕು. ಥ್ಯಾಂಕ್ ಯು ಸೋ ಮಚ್. ಚಿತ್ರದುರ್ಗದಲ್ಲಿ ಯಾವ ಟೆಂಪಲ್? ಚಿತ್ರದುರ್ಗ ವೆರಿ ಸೂನ್ ಬರ್ತಾ ಇದ್ದೀವಿ.
ಚಿತ್ರದುರ್ಗದಲ್ಲಿ ಯಾವ ಟೆಂಪಲ್ ಅಂದ್ರೆ ಚಿತ್ರದುರ್ಗ ವೆರಿ ಸೂನ್ ಬರ್ತಾ ಇದ್ದೀವಿ ಆ್ಯಂಡ್ ನಮ್ಮ ಶೂಟಿಂಗ್ ನಡೀತಾ ಇದೆ. ಸೊ ಇಟ್ಸ್ ಟೈಮ್ ಟು ಸೇ ಬಾಯ್. ಸೊ ನೆಕ್ಸ್ಟ್ ಟೈಮ್ ಅಗೇನ್ ಬರ್ತೀವಿ. ಐ ಲವ್ ಯು ಬೋತ್. ಐ ಲವ್ ಯು. ಸೊ ನಿಮ್ಮ ಹೆಸರಿಗಿಂತ ನೀವೇ ಚೆನ್ನಾಗಿದ್ದೀರಾ. ಹಿಂಗೆಲ್ಲ ಕಮೆಂಟ್ ಮಾಡ್ತಾ ಇರಿ ಆಯ್ತಾ. ಓದ್ಕೊಂಡೇ ಇರ್ತಾಳೆ, ಲೈವ್ ಕ್ಲೋಸು ಮಾಡಲ್ಲ. ನಾನು ಬೇಕಿದ್ರೆ ನಿಮ್ಮ ಜೊತೆ ಲೈವಲ್ಲಿ ಇರ್ತೀನಿ, ಅವಾಗ ಬರ್ತಾ ಇರ್ತೀನಿ, ನಿಮ್ಮೊಟ್ಟಿಗೆ ಲೈವಲ್ಲೇ ಇರ್ತೀನಿ, ನಿಮ್ಮ ಮುಂದೆ ನೀವು ಊಟ ಮಾಡ್ತೀನಿ, ಬೇಕಾದ್ರೆ ಹಿಂಗೆ ಇಟ್ಬಿಟ್ಟು ನಿದ್ದೆ ಮಾಡ್ತೀನಿ ಲೈವಲ್ಲಿ. ಬಟ್ ಹೊಗಳ್ತಾ ಇರಿ ಅಂದರೆ ಫೋನಿಗೆ ಇಟ್ಬಿಟ್ಟು ನಿದ್ದೆ ಮಾಡ್ತೀನಿ. ಓಕೆ ಯಾಕೆ? ಓಕೆ. ಸೊ ಇಟ್ಸ್ ಟೈಮ್ ಟು ಸೇ ಬಾಯ್. ಲವ್ ಯು. ಇಲ್ಲಿ ಮುಗಿಸಲ್ಲ ಇವತ್ತು. ಸೊ ಬಟ್ ಶೂಟಿಂಗ್ ಕರೀತಿದ್ದಾರೆ, ವೆಯ್ಟ್ ಮಾಡ್ತಿದ್ದಾರೆ. ಹೊಗಳೋ ಟೈಮಲ್ಲಿ ಲೈವ್ ಏನು ಮಾಡ್ತೀಯಾ? ಸೊ 300 ಎಪಿಸೋಡ್ ಆಲ್ರೆಡಿ ಆಗಿದೆ. ಸೊ 500 ಎಪಿಸೋಡ್ ಇವನಿಗೆ ಲೈಕ್ ಬಟನ್ ಕೊಡಿ, ನನಗೆ ಹಾರ್ಟ್ ಬಟನ್ ಕೊಡಿ. ಅಲ್ಲಿ Like ಅದು ಇವನಿಗೆ, ಏನದು? ಅದು ಇವನ್ ಲೈಕ್ ಬಟನ್, ನನ್ನ ಹಾರ್ಟ್ ಬಟನ್. ಓಕೆ, ನಾವು ಟೈಮ್ ಟು ಸೇ ಬಾಯ್. ಯಾಕಂದ್ರೆ ಇವಳು ಕ್ಲೋಸ್ ಮಾಡಲ್ಲ. ಲಾಸ್ಟ್ ಹಾರ್ಟ್. ಬಟ್ ನಮ್ಮ ಶೂಟಿಂಗ್ ಕರೀತಿದ್ದಾರೆ, ವೆಯ್ಟ್ ಮಾಡ್ತಿದ್ದಾರೆ. ಸೊ ಬಾಯ್ ಬಾಯ್. ಈ ಸಪೋರ್ಟ್ ಯಾವಾಗಲೂ ಇದೇ ಥರ ಇರಲಿ. ಲವ್ ಯು ಸೋ ಮಚ್ ಫ್ರಮ್ ನೀನಾದಿನ ಟೀಮ್. ಇನ್ನೊಂದ್ಸರಿ ನೀನಾದ ಟೀಮ್ ಜೊತೆಗೆ ನಾವು ಬರ್ತೀವಿ. ಥ್ಯಾಂಕ್ ಯು. ಬಾಯ್.